ಅಭಿಮಾನ ಅನ್ನೋದು ಪ್ರತಿಯೊಬ್ಬ ಅಭಿಮಾನಿ ಮನಸ್ಸಲ್ಲಿ ಇರಬೇಕು, ಇನ್ನೊಬ್ಬರನ್ನು ಕಲಿಯೋದಲ್ಲ. ಏನ್ ಮಜ್ಜಾಗೈತಲ್ಲ. ಮರೆಯಾಗವು ನೆನಪುಗಳು. ಅಲ್ಲೆಲ್ಲ ಕಡು ಬಡತನ ಅಂತಂದ್ರೆ ಏನು, ನಾವು ಈಗ ನಾರ್ಮಲ್ ಫ್ಯಾಮ್ಲಿಯಿಂದ ಹುಟ್ಟಿದ್ದೇವೆ ರೀ. ಅದನ್ನು ಮಾಡ್ಕೋತ ನಾನು ಡಾನ್ಸ್ ಕಲೆ ಅಂದ್ರೆ ಭಾರಿ ಇಷ್ಟ ರೀ. ಅದನ್ನು ನನಗೆ ಭಾರಿ ಪ್ರೋತ್ಸಾಹ ಕೊಟ್ಟಿದ್ದಂತ ನನಗೆ ರೀ ಡ್ಯಾನ್ಸ್. ಅದ್ರ ಮೂಲಕ ನನಗೆ ಬೆಂಗಳೂರು ಹೋಗಿ ಭಾರಿ ಈಜಿ ಆಯ್ತು ರೀ. ನಮ್ಮ ಅಣ್ಣ ಒಬ್ಬಿದ್ರೆ ಮಣ್ಣು ಮಿಲನ್ ಅಂತೇಳಿ ಅವ್ರು ಕರ್ಕೊಂಡು ಹೋಗಿ ಅಲ್ಲಿ ನಾನು ಬಿಟ್ಟರು. ಬಟ್ ನನ್ನ ದಾರಿ ನಾನು ನೋಡ್ಕೊಂಡು ಇಲ್ಲಿವರೆಗೂ 3 ಸಿನಿಮಾ, ಸುದೀಪ್ ಸರ್ ವಾರಸ್ತಾರ ಸೀರಿಯಲ್ ಅಂತೇಳಿ ಅದ್ರಾಗೂ ಅಷ್ಟೊಂದು ಡೈರೆಕ್ಟ್ರಾಗಿ ಮಾಡಿದ್ದೇನೆ ರೀ. 3 ಸಿನಿಮಾ ಕೂಡ ನಾನು ಅದರಲ್ಲಿ ಅಷ್ಟೊಂದು ಡೈರೆಕ್ಟ್ರಾಗಿ ಕೆಲಸ ಮಾಡಿದ್ದೀನಿ. ಪ್ಲಸ್ ವಾಟ್ಸಪ್ ಲವ್, ಆಮೇಲೆ ಹ್ಯಾಪಿ ಜರ್ನಿ ಅಂತೇಳಿ. ನಮಸ್ಕಾರ ರೀಪ ಎಲ್ಲರಿಗೂ. ಉತ್ತರ ಕರ್ನಾಟಕದ ಕಡಕ ಕಾಕ ಬಂದಾನ, ಒಂದು ಸುದ್ದಿ ತೊಗೊಂಬಂದಾನ. ಏನು ಸುದ್ದಿ? ಉತ್ತರ ಕರ್ನಾಟಕದಾಗೂ ಎಂಥ ಪ್ರತಿಭೆಗಳು ಅದಾವಂದ್ರೆ ಆ ಪ್ರತಿಭೆನ ಗುರ್ತ ಮಾಡಕ್ಕೆ ನನ್ನ ಸ್ಟುಡಿಯೋದಾಗ ಒಬ್ಬ ಅದ್ಭುತ ಕಲಾಕಾರ ಹುಡುಗನ ತಂದನ. ಈ ಹುಡುಗಿಗೆ ಎಲ್ಲರೂ ಬೆಂಬಲ ಕೊಡ್ಬೇಕು, ಸಪೋರ್ಟ್ ಮಾಡ್ಬೇಕು. ಕರ್ನಾಟಕ ರಾಜ್ಯದಾಗ ಹೆಸರಾಂತ ಚಲನಚಿತ್ರ ನಟ ಆಗಬೇಕು. ಈಗಾಗಲೇ ಒಂದು ಪಿಕ್ಚರ್ ಮಾಡ್ಯಾನ, ಇನ್ನು 2 ಪಿಕ್ಚರ್ಗಳು ಬರಾಕತ್ತಾವು. ಅನೇಕ ಧಾರಾವಾಹಿಗಳಲ್ಲಿ ನಡೆಸ್ಯಾನ. ಇವನ ಹೆಸರು ಏನೈತಿ ಗೊತ್ತೈತೇನ್ರಿ? ಪರಿಚಯ ಮಾಡಿಸ್ಬೇಕಲ್ಲ ನಿಮಗೆ. ಲಕ್ಷ್ಮಣ ಬಡಿಗೇರ್ ಅಂತೇಳಿ, ಘಟಪ್ರಭಾ ಹುಡುಗ. ಲಕ್ಷ್ಮಣ್ ನಮಸ್ಕಾರ ಮಾಡಾಕತ್ತ ನೋಡ್ರಿ. ನಮಸ್ಕಾರ ಮಾಡ್ರಿ ಎಲ್ಲರೂ. ನಮಸ್ಕಾರ ಮಾಡೋತ್ನಾಗ ಅವಂಗ ಆಶೀರ್ವಾದ ಮಾಡ್ರಿ. ನಾನು ಉತ್ತರ ಕರ್ನಾಟಕದ ಆತ್ಮೀಯ ನನ್ನ ವೀಕ್ಷಕರಿಗೆ ಏನು ಹೇಳಾಕತ್ತಾನಂದ್ರೆ, ಈ ಯುವಕ ಕಡು ಬಡತನದಿಂದ ಬಂದು ಬೆಳೆದವ. ಅನೇಕ ಪ್ರತಿಭೆಗಳನ್ನು ಮಾಡೋ ಸಲುವಾಗಿ ಅನೇಕ ತನ್ನದೇ ಆದಂಥ ಕಲೆ, ಸಾಹಿತ್ಯ, ಮನರಂಜನೆ, ಕ್ರೀಡೆಗಳಲ್ಲಿಯೂ ಸಹಿತ ಬಹುಮುಖ ಪ್ರತಿಭೆಯಿಂದ ರಾಜ್ಯಾದ್ಯಂತ ಇವತ್ತು ಬಹಳ ಹೆಸರುವಾಸಿಯಾಗ್ಯಾನ. ಇವು ತೆಗೆದಂಥ ಪಿಕ್ಚರ್ ಹೆಸರು ಹೇಳೇನ್ರಿ, ನಿಮ್ಮೂರಂತ ತೆಗೆದಾನ ಪಿಕ್ಚರ್. ಎಷ್ಟು ಚಂದ ಅಭಿನಯ ಮಾಡ್ಯಾನ ಅದನ್ನು ಒಂದು ಸಾರಿ ನೋಡ್ರಿ. ನೋಡಿ ಅವಂಗ ಲೈಕ್ ಮತ್ತು ಶೇರ್ ಮಾಡ್ರಿ. ಯಾಕಂದ್ರೆ ಇನ್ನೂ 2 ಪಿಕ್ಚರ್ ತೆಗಿಯಾಕತ್ತಾನ. ಯಾಕೆ ಇವನ ಬಗ್ಗೆ ಹೇಳಾಕತ್ತಾನಂದ್ರೆ, ಲಕ್ಷ್ಮಣ ಬಡಿಗೇರ ನಮ್ಮವದಾನ, ಉತ್ತರ ಕರ್ನಾಟಕದವದಾನ. ಉತ್ತರ ಕರ್ನಾಟಕದಾಗ ಎಂತಿಂಥ ದೊಡ್ಡ ದೊಡ್ಡ ಪ್ರತಿಭೆಗಳು ರಾಜ್ಯ ಎಲ್ಲ ರಾಷ್ಟ್ರ ಮಟ್ಟದ ಗಮನ ಸೆಳೆದವು. ಇವಂಗ ಪ್ರೀತಿಯಿಂದ ಏನು ಕರೀತಾರೆ ಗೊತ್ತೈತೇನ್ರಿ? ಲಕ್ಕಿ ರಾಮ್ ಅಂತ ಕರೀತಾರ್ರಿ. ಬಹಳ ಪ್ರೀತಿ ಅಚ್ಚುಮೆಚ್ಚಿನ ಹುಡುಗರಿ. ಈ ಹುಡುಗ ಇನ್ನೂ ಎತ್ತರಕ್ಕೆ ಬೆಳಿಬೇಕಲ್ರಿ. ಮುಗುಲಮಟ್ಟು ಹಂಗೆ ಬೆಳಿಬೇಕು, ದೊಡ್ಡ ವ್ಯಕ್ತಿ ಆಗಬೇಕು, ಅನೇಕ ಸಿನಿಮಾಗಳು ನಡೆಸಬೇಕು, 100 ಸಿನಿಮಾಗಳನ್ನು ಕೆಲವೇ ವರ್ಷಗಳಲ್ಲಿ ಮಾಡಬೇಕು. ದಕ್ಷಿಣ ಕರ್ನಾಟಕದವರ ಉತ್ತರ ಕರ್ನಾಟಕದ ಈ ಯುವಕನನ್ನು ಬೆಳೆಸೋ ಸಲುವಾಗಿ ನಾವು ಉತ್ತರ ಕರ್ನಾಟಕದವ್ರು ಬಹಳ ಒತ್ತಡ ಮತ್ತು ಪ್ರಭಾವ ತರಬೇಕಲ್ರಿ. ಅನೇಕ ಸಿನಿಮಾಗಳಲ್ಲಿ ಮಾಡಿದೆಲ್ಲ ಕ್ಲಿಪ್ಪಿಂಗ್ ಹಾಕಾಕತ್ತ ನೋಡ್ರಿ. ನಿಮ್ಮೂರ ಪಿಕ್ಚರ್ ಎಷ್ಟು ಓಡೈತಿ, ಇನ್ನು 2 ಪಿಕ್ಚರ್ಗಳು ಬರಾಕತ್ತಾವ. ರಸಮಂಜರಿದಾಗೂ ಭಾಗವಹಿಸ್ತಾನ. ಅನೇಕ ನಾಟಕ ಮತ್ತು ಕಲೆ ಅಭಿವೃದ್ಧಿ ಹೊಂದ್ಯಾನ. ಈ ಹುಡುಗನಿಗೆ ನೀವು ಹೆಂಗೆ ಬೆಳೆಸ್ತೀರಿ ಇದನ್ನು ಕಾದು ನೋಡ್ಬೇಕಲ್ರಿ. ಕರ್ನಾಟಕ ರಾಜ್ಯದ ಹೆಸರಾಂತ ನಿರ್ದೇಶಕರದೇರಿ, ಪ್ರೊಡ್ಯೂಸರ್ಗಳು ಅದೇರಿ. ಕೋಟ್ಯಾಂತರ ರೂಪಾಯಿ ಕೊಟ್ಟು ಎಲ್ಲೆಲ್ಲೋ ನಟರುಗಳನ್ನು ತರ್ತೀರಿ. ಅವ್ರಕ್ಕಿಂತ ಭಾರಿ ಮಾಡು ನಟ ಇಲ್ಲೇ ಅದಾನ. ನೀವು ಅಲ್ಪ ಸಂಭಾವನೆ ಕೊಟ್ಟರು ಮಾಡಕ್ಕೆ ತಯಾರದಾನ. ಹಂಗಾರ ದಕ್ಷಿಣ ಕರ್ನಾಟಕದವ್ರ ಪ್ರೊಡ್ಯೂಸರ್ ಮತ್ತು ಡೈರೆಕ್ಟರ್ಗಳ ಈ ಹುಡುಗನ ಎತ್ಕೋತೀರಿ. ಎತ್ಕೊಳ್ಳೋ ಸಲುವಾಗಿ ಉತ್ತರ ಕರ್ನಾಟಕದ ಬಸವಣ್ಣ ನಾಡಿನವ್ರ ಆಶೀರ್ವಾದ ಮಾಡಕತ್ತಾರ. ಹಂಗಾದ್ರೆ ನಂಬರ್ 1 ಚಾನಲ್ ಕಾಕ ಏನು ಹೇಳ್ತಾನೆ ಸುದ್ದಿ ನೋಡ್ರಿ. ಲೈಕ್ ಮತ್ತು ಶೇರ್ ಮಾಡ್ರಿ. ಈ ಹುಡುಗನ ಬೆಳೆಸೋ ಸಲುವಾಗಿ ಸಪೋರ್ಟ್ ಮಾಡ್ರಿ, ಪ್ರಾರ್ಥನೆ ಮಾಡ್ರಿ. ಈ ಹುಡುಗ ಬೆಳಿಬೇಕು, ಬೆಳೆದು ಉನ್ನತ ಸ್ಥಾನಕ್ಕೆ ಬರಬೇಕು. ಏನು ಉದ್ದೇಶದವ ಲಕ್ಕೀರಾಮ ನಿನ್ನದು ಇನ್ನೂ ಮುಂದೆ ಬೆಳೆಯೋ ಸಲುವಾಗಿ? ನಮಸ್ಕಾರ ರೀ ಸರ್. ನಾನು ಇವಾಗ ಮಾಡ್ತಿದ್ರಿ ಅಂದ್ರೆ ನಿಮ್ಮೂರು ಸಿನಿಮಾ ರಿಲೀಸ್ ಆಗೈತೆ ರೀ. ಅವಾಗಲೇ ಹೋದ ವರ್ಷ 2021 ಫೆಬ್ರವರಿ ರಿಲೀಸ್ ಆಯ್ತು ರೀ. ಆಮೇಲೆ ಇವಾಗ ಅದಾದಮೇಲೆ ಕಟೋರ ಮತ್ತು ಜನತಾ ಬಜಾರ್ ಅಂತ 2 ಸಿನಿಮಾ ಮಾಡೇನಿ ರೀ. ಮುಂಚೆ ಇಲ್ಲಿಂದ ನಾನು ಹೋಗ್ಬೇಕಾದ್ರೆ ಏನೂ ಇರಲಿಲ್ಲ ರೀ. ಅಲ್ಲೆಲ್ಲ ಕಡು ಬಡತನ ಅಂತಂದ್ರೆ ಏನು, ನಾವು ಈಗ ನಾರ್ಮಲ್ ಫ್ಯಾಮ್ಲಿಯಿಂದ ಹುಟ್ಟಿದ್ದೇವೆ ರೀ. ಅದನ್ನು ಮಾಡ್ಕೋತ ನಾನು ಡಾನ್ಸ್ ಕಲೆ ಅಂದ್ರೆ ಭಾರಿ ಇಷ್ಟ ರೀ. ಅದನ್ನು ನನಗೆ ಭಾರಿ ಪ್ರೋತ್ಸಾಹ ಕೊಟ್ಟಿದ್ದಂತ ನನಗೆ ರೀ ಡ್ಯಾನ್ಸ್. ಅದ್ರ ಮೂಲಕ ನನಗೆ ಬೆಂಗಳೂರು ಹೋಗಿ ಭಾರಿ ಈಜಿ ಆಯ್ತು ರೀ. ನಮ್ಮ ಅಣ್ಣ ಒಬ್ಬಿದ್ರೆ ಮಣ್ಣು ಮಿಲನ್ ಅಂತೇಳಿ ಅವ್ರು ಕರ್ಕೊಂಡು ಹೋಗಿ ಅಲ್ಲಿ ನಾನು ಬಿಟ್ಟರು. ಬಟ್ ನನ್ನ ದಾರಿ ನಾನು ನೋಡ್ಕೊಂಡು ಇಲ್ಲಿವರೆಗೂ 3 ಸಿನಿಮಾ, ಸುದೀಪ್ ಸರ್ ವಾರಸ್ತಾರ ಸೀರಿಯಲ್ ಅಂತೇಳಿ ಅದ್ರಾಗೂ ಅಷ್ಟೊಂದು ಡೈರೆಕ್ಟ್ರಾಗಿ ಮಾಡಿದ್ದೇನೆ ರೀ. 3 ಸಿನಿಮಾ ಕೂಡ ನಾನು ಅದರಲ್ಲಿ ಅಷ್ಟೊಂದು ಡೈರೆಕ್ಟ್ರಾಗಿ ಕೆಲಸ ಮಾಡಿದ್ದೀನಿ. ಪ್ಲಸ್ ವಾಟ್ಸಪ್ ಲವ್, ಆಮೇಲೆ ಹ್ಯಾಪಿ ಜರ್ನಿ ಅಂತೇಳಿ.
ಇಷ್ಟು 8 ವರ್ಷ ಸರ್ವಿಸ್ ಆಗೈತೆ ರೀ ಕನ್ನಡ ಇಂಡಸ್ಟ್ರಿಯಾಗ. ಇಲ್ಲಿಂದ ಅಂತಂದ್ರೆ ಇಲ್ಲಿ ನಮ್ಮ ಬ್ರದರ್ ಇದ್ದಾರೆ ಜಗ್ಗು ಅಂತೇಳಿ, ಅವ್ರು ನಂಗೆ ಸಪೋರ್ಟ್ ಮಾಡ್ತಾರೆ. ಅದರಿಂದ ಏನಾಯ್ತು ನನಗೆ ಸ್ವಲ್ಪ ನಂಗೆ ಆಧಾರಕ್ಕೇನು ಇದಾಯ್ತು ರೀ. ಬಟ್ ಇವಾಗ ಸಿನಿಮಾಗಳು ಆಗತ್ತವ್ರಿ, ಮಾಡತ್ತೇನೆ ಅದೇನಿಲ್ಲ ರೀ. ಸಿನಿಮಾಗಳಾಗುವಾಗ ಏನು ಮಾಡ್ತಾರೆ, ಒಬ್ಬೊಬ್ಬರು ಇಷ್ಟು ಪೇಮೆಂಟ್ ಕೊಡ್ತೀನಿ ಅಂತ ಹೇಳ್ತಾರೆ, ಆಮೇಲೆ ಸಿನಿಮಾ ಎಲ್ಲ ದುಡ್ಸ್ಕೋತಾರೆ ರೀ. ಅದು ಸ್ವಲ್ಪ ಪೇಮೆಂಟ್ ಸಂಭಾವನೆ ಸಿಗೋದಿಲ್ಲ, ಹಿಂಗೆ ಮಾಡ್ತಾರೆ. ಸೊ ನನಗೆ ನನ್ನ ಊರಿನ ಭಾಗದಿಂದ ನನಗೆ ಸಪೋರ್ಟ್ ಬೇಕಾಗಿತ್ತು, ಜನ ಬೆಂಬಲ, ಪಬ್ಲಿಸಿಟಿ ಬೇಕಾಗಿತ್ತು ರೀ. ಅಪೀಲ್ ಮಾಡ್ಕೋರಿ, ಸಪೋರ್ಟ್ ಮಾಡಿರಿ ಅಂತೇಳಿ. ಸಪೋರ್ಟ್ ಮಾಡಿ ನಂಗೆ, ನಾನು ನಿಮ್ಮೂರವ ಇದ್ದೀನಿ, ನೋಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನನಗೂ ಯಾರಿಲ್ಲ ಅಂತಂದ್ರೂ ಒಬ್ಬ ಕಲಾವಿದ ನಮ್ಮ ಉತ್ತರ ಕರ್ನಾಟಕ ಬೆಳೆದಂದ್ರೆ ನಮ್ಮ ಊರಿಗೆ, ನಮ್ಮ ಎಲ್ಲಕ್ಕೆ ಹೆಮ್ಮೆ ಆಗ್ತದೆ. ಅದಕ್ಕೋಸ್ಕರ ನೀವು ನನಗೆ ಸಪೋರ್ಟ್ ಮಾಡ್ಬೇಕಂತ ನಾನು ಕೇಳ್ಕೊತೀನಿ ರೀ. ಪ್ಲೀಸ್ ಸಪೋರ್ಟ್ ಮಾಡಿರಿ. ಆಮೇಲೆ ಈಗ ಕಟೋರ ನಡೀತಿದ್ರೆ ಆಲ್ರೆಡಿ, ಅದು ರಿಲೀಸಿಗೆ ರೆಡಿ ಆಗ್ತಿದೆ. ಆಮೇಲೆ ಜನತಾ ಬಜಾರ್ ಅಂತ ಅದು ರಿಲೀಸ್ ರೆಡಿ ಆಗ್ತಿದೆ. ಅದಾದಮೇಲೆ ಕಬ್ಬಾಳಮ್ಮ ಸಿನಿಮಾಸ್ ಅಂತ ಅದ್ರಾಗ ಒಂದು ಸಿನಿಮಾ ಮಾಡತ್ತೀನಿ ರೀ. ಇನ್ನು ಟೈಟಲ್ ಲಾಂಚ್ ಆಗಿಲ್ಲ. ಪ್ರೊಡ್ಯೂಸರ್ ರಮೇಶ್ ಅವರು ಅಂತ, ಆಮೇಲೆ ಡೈರೆಕ್ಟರ್ ಬಂದು ಜಗದೀಶ್ ಅಂತ, ಅವರೆಲ್ಲ ಸೇರಿ ಮಾಡತ್ತೀವಿ ರೀ. ಅದಷ್ಟು ನಮ್ಮ ಉತ್ತರ ಭಾಗ ಕರ್ನಾಟಕದ ಏನೈತಿ, ನಮ್ಗೆ ಸ್ವಲ್ಪ ಕಲಾವಿದರು ಸಪೋರ್ಟ್ ಮಾಡಿರಿ ಅಂತ ನಾನು ಕೇಳ್ಕೊತೀನಿ ರೀ. ಥ್ಯಾಂಕ್ ಯು ರೀ. ನೋಡ್ರಿ, ಅರ್ಹತೆ ಐತಿ, ಶಕ್ತಿ ಐತಿ, ಯುಕ್ತಿ ಐತಿ, ಭಕ್ತಿ ಐತಿ, ಆಶೀರ್ವಾದ ನಿಮ್ಮದು ಬೇಕಾಗೈತಿ. ಅದರ ಸಲುವಾಗಿ ಹುಡುಗನ ಬೆಳೆಸೋ ಸಲುವಾಗಿ ಪ್ರಯತ್ನ ಮಾಡಿರಿ. ಪಾಪ ಭಾಳ ವಿನಂತಿ ಮಾಡಾಕತ್ತಾನ, ಕರ್ನಾಟಕ ರಾಜ್ಯದಾಗ ಬೆಳಿಬೇಕು, ಬೆಳೆಸೋ ಸಲುವಾಗಿ ನಂಬರ್ 1 ಚಾನಲ್ ಬೆನ್ನ ಹತ್ತೈತಿ. ನೀವು ಬೆನ್ನ ಹತ್ತಿದ ಮೇಲೆ ನಾ ಬೆನ್ನ ಹತ್ತೀನಿ. ನಿಮ್ಮದು ಆಶೀರ್ವಾದ ನನಗೆ ಬೇಕು, ನನ್ನ ಆಶೀರ್ವಾದ ಅವಂಗೆ ಸಿಗ್ತೈತಿ. ಹಂಗಾದ್ರೆ ಬೆಳೆಸ್ತೀರಿ ಹುಡುಗನ. ಮತ್ತು ನಂಬರ್ 1 ಚಾನಲ್ ನೋಡೋದು ತಪ್ಪಿಸ್ಬೇಡ್ರಿ. ಕಾಕ ಮತ್ತು ಬೇರೆ ಸುದ್ದಿ ಹೋಗಿ ಬರ್ತಾನ್ರಿಪ್ಪ. ನಮಸ್ಕಾರ. ಥ್ಯಾಂಕ್ಸ್.